ಶತಮಾನಗಳ ಕಾಯುವಿಕೆಯ ಬಳಿಕ ಜನ್ಮಸ್ಥಳ ಅಯೋಧ್ಯೆಯಲ್ಲೇ ಶ್ರೀರಾಮಲಲ್ಲನ ಪ್ರಾಣ ಪ್ರತಿಷ್ಠಾಪನೆ ಆಗ್ತಾ ಇದೆ. ಈಗ ಭಕ್ತರ ತನುಮನದಲ್ಲಿ ಈಗ ಶ್ರೀರಾಮನೇ ಆವರಿಸಿದ್ದಾನೆ. ಮರ್ಯಾದಾ ಪುರುಷೋತ್ತಮನ ನಾಮಸ್ಮರಣೆಗೆ 4 ಭಾಷೆಯಲ್ಲಿ ಧ್ವನಿ ಸುರುಳಿ ಬಿಡುಗಡೆಯಾಗಿದೆ. ಅತ್ತ ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರದಲ್ಲಿ ರಾಮಲಲ್ಲನ ಪ್ರಾಣ ಪ್ರತಿಷ್ಠಾಪನಾ ಕಾರ್ಯಕ್ರಮಕ್ಕೆ ಕ್ಷಣಗಣನೆ ಶುರುವಾಗಿದೆ. ಇದರ ಮಧ್ಯೆ ಬೆಂಗಳೂರಿನಲ್ಲೂ ಕೂಡ ರಾಮನಾಮದ ಜಪ ಜೋರಾಗಿದೆ. ಜಯಶ್ರೀ ಅರವಿಂದ್ ಪ್ರತಿಷ್ಠಾನದಿಂದ ರಾಮನಾಮ ಸ್ಮರಣೆಗೆ ರಾಮ ಬಂದಾನೋ ಗೀತೆ ಸೇರ್ಪಡೆಯಾಗಿದೆ. ರಾಮನ ಕುರಿತ ಧ್ವನಿ ಸುರುಳಿಯನ್ನ ಇಂದು ಬಿಡುಗಡೆ ಮಾಡಲಾಯಿತು. ಬಸವನಗುಡಿಯ ಉತ್ತರಾದಿ ಮಠದಲ್ಲಿ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಧ್ವನಿ ಸುರುಳಿ ಬಿಡುಗಡೆಗೊಳಿಸಿದ್ರು. ರಾಮ ಬಂದಾನೋ ಹಿಂದಿ ಗೀತೆಯನ್ನ ಜಯಶ್ರೀ ಅರವಿಂದ್ ಕನ್ನಡಕ್ಕೆ ಭಾಷಾಂತರಿಸಿದ್ದಾರೆ. ಖ್ಯಾತ ಅಜಯ್ ವಾರಿಯರ್ ಗಾಯಕಿ ಶ್ರೀರಕ್ಷಾ ಪ್ರಿಯರಾಮನ್ ಧ್ವನಿ ನೀಡಿದ್ದಾರೆ. ಈ ಹಾಡಂತೂ ನೀವೆಲ್ಲ ಕೇಳಿರ್ಬೇಕೀಗ. ಜಯಶ್ರೀಮ್ ಅವರು ಅದ್ಭುತವಾಗಿ ಕಂಪೋಸ್ ಮಾಡಿದ್ದಾರೆ, ಬರೆದಿದ್ದಾರೆ ಕೂಡ. ಆ್ಯಂಡ್ ಒಂಥರ ಕೇಳಿದ ತಕ್ಷಣ ಕುಣಿಬೇಕು ಅಂತ ಒಂದು ಫೀಲ್ ಆಗುತ್ತೆ. ಅಂದರೆ ಆ ಖುಷಿ, ಅಂದರೆ ನಮ್ಮ ರಾಮ ವಾಪಸ್ ಬಂದ್ರಲ್ವಾ, ನಮ್ಮ ಮನೆಗೆ ಬಂದ್ರಲ್ಲ, ಇಲ್ಲ ಅವರ ಮನೆ ನಮ್ಮ ಮನೆಯೇ, ಸೊ ವಾಪಸ್ ಬಂದ್ರಲ್ಲ ಅನ್ನೋದು ಖುಷಿ. ಇವ್ರು ಹೇಳಿದ ಹಾಗೇ ಶುರುವಾಗಿದ್ದು ಹಿಂದಿಯಿಂದ, ಬಟ್ ಗೊತ್ತೇ ಇರಲಿಲ್ಲ ಆಮೇಲೆ ಕನ್ನಡ ಬರುತ್ತೆ ಮತ್ತು ತೆಲುಗು ತಮಿಳು ಎಲ್ಲ ಬರುತ್ತೆ ಅಂತ ಹೇಳಿ ಹಾಗೆ ಹರ್ಕೊಂಡು ಹೋಯಿತು. ಎಲ್ಲ ಹೆಂಗಾಯಿತು ಅಂತ ಹೇಳಿ ಎಲ್ಲ ರಾಮನ ಕೃಪೆ. 4 ಭಾಷೆಗಳಲ್ಲಿ ಮೂಡಿಬಂದಿರೋ ರಾಮನ ಹಾಡು ಭಕ್ತಿ ಭಾವ ಮೂಡಿಸುವ ಜೊತೆಗೆ ರಾಮ ಮಂದಿರದ ಸಂದರ್ಭದಲ್ಲೇ ಈ ಗೀತೆ ಹಾಡುವ ಅವಕಾಶ ಸಿಕ್ಕಿದ್ದಕ್ಕೆ ಗಾಯಕರು ಹಾಗೂ ಜಯಶ್ರೀ ಅರವಿಂದ್ ಸಂತಸ ಹಂಚಿಕೊಂಡ್ರೆ ಮಾಜಿ ಸಿಎಂ ಬೊಮ್ಮಾಯಿ ಕೂಡ ಇದು ಸಮಯೋಚಿತವೆಂದರು. ಪುನರ್ಸ್ಥಾಪನೆ ಪ್ರಾಣ ಪ್ರತಿಷ್ಠಾನ ಆಗುತ್ತಿರುವಂಥ ಈ ಸಂದರ್ಭದಲ್ಲಿ ಅಯೋಧ್ಯೆಯಲ್ಲಿ ಭಾಳ ಅದ್ಭುತವಾದಂಥ ಹಾಡುಗಳನ್ನು ರಚನೆ ಮಾಡಿದ್ದಾರೆ. ಹಲವಾರು ಭಾಷೆಗಳಲ್ಲಿ ಅದು ಪ್ರಕಟ ಆಗ್ತಾ ಇದೆ. ಹಿಂದಿಯಲ್ಲಿ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಆದಂಥ ಯೋಗಿ ಆದಿತ್ಯನಾಥ್ ಅದನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ. ಕನ್ನಡದ್ದು ನಾನು ಇವತ್ತು ಇಲ್ಲಿ ಬಿಡುಗಡೆ ಮಾಡಿದ್ದೇನೆ. ಭಾಳ ಅದ್ಭುತವಾದಂಥ ಸಂಗೀತ, ಹಾಡು ಮತ್ತು ಅದರ ಭಾವಾರ್ಥಗಳು ಇದೆ. ಮತ್ತು ಸಮಯೋಚಿತವಾಗಿ ರಾಮ ವಾಪಸ್ಸು ಅಯೋಧ್ಯೆಯಲ್ಲಿ ಗರ್ಭಗುಡಿಯಲ್ಲಿ ಪ್ರಾಣ ಪ್ರದರ್ಶನ ಆಗುವಂಥ ಈ ಸಂದರ್ಭದಲ್ಲಿ ರಾಮ ಬಂದಾನ ಅನ್ನುವಂಥ ಹಾಡು ಬಹಳ ಸಮಯೋಚಿತವಾಗಿದೆ. ಅಂತೂ ದೇಶದೆಲ್ಲೆಡೆ ಈಗ ರಾಮ ಧ್ಯಾನ ಜೋರಾಗಿದೆ. ರಾಮಲಲ್ಲ ಮತ್ತೆ ಅಯೋಧ್ಯೆಯಲ್ಲಿ ನೆಲೆಗೊಳ್ತಿದ್ದಾನೆ.